ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ಕ್ವಿಕ್ ಆಗಿ ಮಾಡುವಂತಹ ಗರಿಗರಿಯಾದ ಒಂದು ರಾಗಿ ದೋಸೆಯನ್ನು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಗೆ 1 ಕಪ್ನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನಂತರ ಇದರ ಜೊತೆಗೆ 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. 1 ಟೇಬಲ್ ಸ್ಪೂನ್ನಷ್ಟು ಉಪ್ಪಿಟ್ಟಿನ ರವೆ ಸೇರಿಸ್ಕೊಳ್ಳಿ. ಅಕ್ಕಿ ಹಿಟ್ಟು ಮತ್ತು ರವೆ ಸೇರಿಸೋದ್ರಿಂದ ದೋಸೆ ತುಂಬ ಗರಿಗರಿಯಾಗಿ ಬರುತ್ತೆ. ಅರ್ಧ ಟೀ ಚಮಚದಷ್ಟು ಜೀರಿಗೆ, 1 ಹಿಡಿಯಷ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಕ್ಯಾರೆಟ್, 1 ಈರುಳ್ಳಿ ಇದನ್ನು ಸಣ್ಣಗೆ ಹೆಚ್ಚಿ ಹಾಕೋಬೇಕು. ಕ್ಯಾರೆಟನ್ನು ತುರಿದು ಹಾಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಚಮಚ ರೆಡ್ ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ. ಇದಕ್ಕೆ ಮೊದಲು 1 ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಕಪ್ ನೀರು ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಒಂದು ಹದಕ್ಕೆ ಇದನ್ನು ಮಾಡ್ಕೋಬೇಕು. ಒಂದೇ ಸಲಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಡಿ, ಸ್ವಲ್ಪ ನೀರಾಗಿ ಇರಬೇಕು ಅಷ್ಟೇ. ಇನ್ನೂ ಕೂಡ ಇದು ಸ್ವಲ್ಪ ದಪ್ಪ ಇದೆ, ಹಾಗಾಗಿ ಇನ್ನರ್ಧ ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಒಟ್ಟಿಗೆ 1 ಕಪ್ ರಾಗಿ ಹಿಟ್ಟಿಗೆ 2.5 ಕಪ್ನಷ್ಟು ನೀರು ಹಾಕಿದ್ದೀನಿ. ತರಕಾರಿ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ನೀವು ಬೇಕಾದರೆ ನೀವು ಕಮ್ಮಿ ಕೂಡ ಸೇರಿಸ್ಕೊಳ್ಬೋದು. ಹಿಟ್ಟಿನ ಹದ ನೋಡಿ, ಇಷ್ಟು ನೀರಾಗಿರಬೇಕು. ಕಾವಲಿ ಒಲೆ ಮೇಲಿಟ್ಟು ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೀನಿ. ಮೀಡಿಯಂ ಬಿಸಿ ಆದರೆ ಸಾಕು. ಆಮೇಲೆ ಎಣ್ಣೆ ಈ ರೀತಿ ಹಚ್ಕೊಳ್ಳಿ. ಈ ಥರ ಹೊಗೆ ಬರೋ ಥರ ಬಿಸಿ ಮಾಡಬೇಕಾ ಅಂತ ಅಂದ್ಕೋಬೇಡಿ, ಅಂದರೆ ತುಂಬ ಜಾಸ್ತಿ ಬಿಸಿಯಾಗಿಲ್ಲ ಇದು. ಮೊದಲೇ ಅದರಲ್ಲಿ ಸ್ವಲ್ಪ ಎಣ್ಣೆ ಪಸೆ ಇತ್ತು, ಹಾಗಾಗಿ ಅದು ಬಿಸಿ ಆದಾಗ ಸ್ವಲ್ಪ ಅದರಲ್ಲಿ ಹೊಗೆ ಬರ್ತಾ ಇದೆ ಅಷ್ಟೇ. ನಂತರ ನೀರು ದೋಸೆ ಮತ್ತು ರವೆ ದೋಸೆ ಎಲ್ಲ ಹಾಕ್ತೀವಲ್ವ, ಅದೇ ರೀತಿ ಇದನ್ನು ತೆಳ್ಳಗೆ ಹಾಕೋಬೇಕು. ದೋಸೆ ಹಾಕಿದ ತಕ್ಷಣ ನೋಡಿ ಬೇಯ್ತಾ ಇದೆ, ತುಂಬ ತೆಳುವಾಗಿರೋದ್ರಿಂದ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಬೇಕಾದರೆ, ಇಲ್ಲಾಂದರೆ ಹಾಕದೆ ಕೂಡ ಮಾಡ್ಕೋಬಹುದು. ಮೊದಲೇ ನಾವು ಎಣ್ಣೆ ಹಚ್ಚಿದೀವಲ್ವ, ಹಾಗಾಗಿ. ನಂತರ ಮುಚ್ಚಳ ಮುಚ್ಚಿಟ್ಟಿದ್ದನ್ನು ಗರಿಗರಿಯಾಗಿ ಬೇಯಿಸ್ಕೊಳ್ಳಿ. ಈಗ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ, ತುಂಬಾ ಗರಿಗರಿಯಾಗಿ ಬಂದಿದೆ. ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲಿ 1 ನಿಮಿಷ ಬೇಯಿಸಿದರೆ ಈ ರೀತಿ ಗರಿಗರಿಯಾಗಿ ಬರುತ್ತೆ ದೋಸೆ. ಗರಿಗರಿಯಾಗಿ ಬೇಡ ಅಂತಿದ್ರೆ ಸ್ವಲ್ಪ ಬೇಗ ತೆಗೀರಿ, ಸಾಫ್ಟ್ ಆಗಿ ಇರುತ್ತೆ ದೋಸೆ. ಇದೇ ಥರ ಎಲ್ಲ ದೋಸೆಯನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ರುಚಿಯಾದ ಒಂದು ಆರೋಗ್ಯಕರವಾದ ರಾಗಿ ದೋಸೆ. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ತರಕಾರಿ ತಿನ್ನದ ಮಕ್ಕಳು ಈ ರೀತಿ ತರಕಾರಿ ಹಾಕಿ ದೋಸೆ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.